ನಮಸ್ಕಾರ ಆತ್ಮೀಯರೇ, ನಾನು ನಿಮ್ಮ ಚಂದ್ರಕಾಂತ್ ಎಸ್ ಇನಾಮದಾರ್. ಇವತ್ತಿನ ಈ ಒಂದು ತರಗತಿಯಲ್ಲಿ ತಮಗೆ ಕೆಎಎಸ್ ಪರೀಕ್ಷೆ ಕುರಿತಾಗಿರುವ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮುಖ್ಯವಾಗಿರುವ ಒಂದು ಕಾನ್ಸೆಪ್ಟ್ ಅನ್ನು ತೆಗೆದುಕೊಂಡು ಬಂದಿದ್ದೇನೆ. ಈಗಾಗಲೇ ತಮಗೆ ಟಂಬ್ಲೈನ್ ಅಲ್ಲಿ ಗೊತ್ತಾಗ್ಬಿಟ್ಟಿದೆ ಯಾವ ಕಾನ್ಸೆಪ್ಟ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ ಮಾನವಿಕ ಶಾಸ್ತ್ರದ ಬಗ್ಗೆ ಹೇಳ್ತಾ ಇದ್ದೇನೆ. ಮಾನವಿಕ ಶಾಸ್ತ್ರ. ನೀವು ಕೇಳ್ಬೋದು, ಸರ್ ಈ ಕಾನ್ಸೆಪ್ಟ್ ಯಾಕೆ ತೆಗೆದುಕೊಂಡಿದ್ರಿ, ಇದ್ರಲ್ಲಿ ತಾವು ಏನ್ ತಿಳಿಸ್ತೀರಿ ಅಂತೇಳಿ. ನಾ ಇದರಲ್ಲಿ ಏನ್ ತಿಳಿಸ್ತಾ ಹೋಗ್ತೀನಿ ಅಂತ ವಿಡಿಯೋ ನೋಡ್ತಾ ಹೋದಂಗೆ ಗೊತ್ತಾಗ್ತದೆ. ಇದನ್ನೇ ಯಾಕೆ ತೆಗೆದುಕೊಂಡಿದ್ದೀನಿ ಅಂದ್ರೆ ಅಕಾರ್ಡಿಂಗ್ ಟು ನೋಟಿಫಿಕೇಶನ್, ಅಧಿಸೂಚನೆಯ ಅನುಸಾರವಾಗಿ ಮಾನವಿಕ ಶಾಸ್ತ್ರ ಈ ಕಾನ್ಸೆಪ್ಟ್ ಮೇಲೆ ನಿಮಗೆ 60 ಪ್ರಶ್ನೆಗಳು ಮೊದಲನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಾ ಇದಾವೆ. 2 ಪ್ರಶ್ನೆ ಪತ್ರಿಕೆ ಇರ್ತಾವ ಪ್ರಿಲಿಮ್ಸ್ಗೆ. ಅದರಲ್ಲಿ 1ನೇ ಕ್ವಶನ್ ಪೇಪರ್ ಒಳಗ 60 ಕ್ವಶನ್ಸ್ ಅಂದ್ರೆ 120 ಮಾರ್ಕ್ಸ್ ಬರ್ತಾ ಇದೆ. ಇದರಲ್ಲಿ 120 ಮಾರ್ಕ್ಸ್ ಅಂದ್ರೆ ಏನಿರ್ಬೋದು ಈ ಮಾನವಿಕ ಶಾಸ್ತ್ರ. ಎದರ ಆಧಾರದ ಮೇಲೆ ಮಾನವಿಕ ಶಾಸ್ತ್ರ ಅಂತ ನಾವೇನ್ ತಿಳ್ಕೊಂಡಿವಿ, ಏನೋ ಒಂದು ಮನಃಶಾಸ್ತ್ರದ ಬಗ್ಗೆ ಇರುವಂತ ಕಾನ್ಸೆಪ್ಟ್ ಅಂತಕ್ಕಂಥದ್ದು ನಮ್ಮ ಗಮನದಲ್ಲಿ ಐತಿ. ಆ ತಲೆ ಇಟ್ಕೊಡ್ರಿ. ಮಾನವಿಕ ಶಾಸ್ತ್ರ ನಿಮಗೆಲ್ಲರೂ ಗೊತ್ತಿದೆ, ಹೆಸರು ಮಾತ್ರ ಚೇಂಜ್ ಇದೆ. ನಮ್ಮೆಲ್ಲರೂ ಗೊತ್ತು, ಹೆಸರು ಮಾತ್ರ ಚೇಂಜ್ ಇದೆ. ಹಾಗಾಗಿ ಇಂಥ ಕಾನ್ಸೆಪ್ಟ್ಗಳೆಲ್ಲವೂ ತಮ್ಗೆ ಗೊತ್ತಾಗಬೇಕಪ್ಪ ಅಂತಂದ್ರೆ ತಾವೆಲ್ಲರೂ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿರಿ. ಇದರಿಂದ ನಾವು ಬಿಡ್ತಕ್ಕಂಥ ವಿಡಿಯೋಗಳು ತಮ್ಮ ಅಭ್ಯಾಸಕ್ಕೆ ದೊರೀತವೆ, ಅನುಕೂಲವಾಗಿರ್ತವೆ ಅಂತಕ್ಕಂಥ ವಿಷಯದೊಂದಿಗೆ ಈಗ ಕ್ಲಾಸ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡ್ರಿ, ಮಾನವಿಕ ಶಾಸ್ತ್ರ ಏನ್ ಬರ್ತದೆ ಕಾನ್ಸೆಪ್ಟ್, ಹ್ಯುಮ್ಯಾನಿಟೀಸ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ವಿಶೇಷವಾಗಿ ಭಾರತದ ಇತಿಹಾಸ ಅಂತಕ್ಕಂಥದ್ದು ಬರ್ತದೆ. ಭಾರತದ ಇತಿಹಾಸ ಬರ್ತದೆ. ನೋಡ್ರಿ, ನಮ್ಗೆ ಗೊತ್ತು, ನಮ್ಗೆ ಇಂಡಿಯನ್ ಹಿಸ್ಟ್ರಿ ಅಂತ ಕೇಳ್ಬಿಟ್ರೆ ಹೇಳ್ಬಿಟ್ಟಿದ್ವಿ. ಬಟ್ ಅವ್ರು ಮಾನವಿಕ ಶಾಸ್ತ್ರ ಅಂತ ಹೆಸರು ಕೊಟ್ಟರು. ಈ ಭಾರತದ ಇತಿಹಾಸ ಬರ್ತದೆ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕವನ್ನ ಪ್ರಮುಖವಾಗಿ ಇರಿಸಿಕೊಂಡು ಭಾರತದ ಇತಿಹಾಸದ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಇಲ್ಲಿ ಕರ್ನಾಟಕ ಅಂತ ತೆಗೆದುಕೊಂಡಾಗ ನಿಮ್ಗೆ ಒಂದು ಸೂಕ್ಷ್ಮವಾದಂತ ಕಿವಿ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ ಕೇಳ್ರಪ್ಪ, ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಒಟ್ಟಾರೆ ಎಷ್ಟು ಜಿಲ್ಲೆಗಳಿದಾವೆ? 31 ಜಿಲ್ಲೆಗಳಿದಾವೆ. ನೀವು ಪ್ರತಿಯೊಂದು ಜಿಲ್ಲೆಯ ಒಂದಿಷ್ಟು ಬ್ಯಾಕ್ ಗ್ರೌಂಡ್ ಅನ್ನು ಸರ್ಚ್ ಮಾಡ್ತಾ ಬಂದ್ರಿ. ನೀವು ಕೇವಲ ರಾಜರ ಆಧಾರದ ಮೇಲೆ ತಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಇತಿಹಾಸವನ್ನು ಅಭ್ಯಾಸ ಮಾಡ್ತಾ ಇದೀವಿ. ಬಾದಾಮಿ ಚಾಲುಕ್ಯರು ವಾತಾಪಿ ಅವ್ರದ್ದು ರಾಜಧಾನಿಯಾಗಿತ್ತು, ವರಹ ಅವರ ರಾಜ ಚಿಹ್ನೆಯಾಗಿತ್ತು. ಈ ರೀತಿ ಹೋಗೋದಕ್ಕಿಂತ ಜಿಲ್ಲೆ ತೆಗೆದುಕೊಳ್ರಿ. ಬಾಗಲಕೋಟೆ ತಗೊಳ್ರಿ. ಬಾಗಲಕೋಟೆನಲ್ಲಿ ಎಷ್ಟು ತಾಲೂಕಿದಾವೆ? ಬಾಗಲಕೋಟೆನಲ್ಲಿ ಎಷ್ಟು ಹೋಬಳಿಗಳಿದಾವೆ? ಬಾಗಲಕೋಟು ಯಾವುದಕ್ಕೆ ಫೇಮಸ್ ಆಗಿದೆ? ಫಾರ್ ಎಕ್ಸಾಂಪಲ್ ಧಾರವಾಡ ಎದಕ್ಕೆ ಫೇಮಸ್ ಆಗಿದೆ? ಧಾರವಾಡದಲ್ಲಿ ಎಷ್ಟು ತಾಲೂಕು ಅದಾವ? ಆ ತಾಲೂಕಿನಲ್ಲಿ ಏನು ಸ್ಪೆಷಾಲಿಟಿ ಇದೆ? ಗದಗ ಎದಕ್ಕೆ ಫೇಮಸ್ ಇದೆ? ದುರ್ಗ ಎದಕ್ಕೆ ಫೇಮಸ್ ಇದೆ? ಈ ರೀತಿಯಾಗಿ ವಿಜಯನಗರ ಅಂತಕ್ಕಂಥದ್ದು ಇತ್ತೀಚೆಗೆ ಕೊನೆಯ ಜಿಲ್ಲೆ ವಿಜಯನಗರ 2020 ಆಸ್ಪಾಸ್ನಲ್ಲಿ ಈ ಒಂದು ಜಿಲ್ಲೆ ಅಂತಕ್ಕಂಥದ್ದು ಇದಾಯ್ತು. ಹೌದಾ? ಯಾವಾಗ ಈ ನಮ್ಮ ವಿಜಯನಗರ ಅಂತಕ್ಕಂಥ ಜಿಲ್ಲೆ ಹೊರಹೊಮ್ಮಿತು, ವಿಜಯನಗರ ಅಂತಕ್ಕಂಥ ಜಿಲ್ಲೆ ಯಾವಾಗ ಇದು ಡಿವೈಡ್ ಆಯಿತು, ಅದರಲ್ಲಿ ಇರ್ತಕ್ಕಂಥ ವಿಶೇಷತೆಗಳೇನು ನೋಡ್ತಾ ಬಂದಿರ್ತಾವ. ಒಂದೊಂದು 2020-22ರಲ್ಲಿ ಮೇ ಬಿ ಈ ಒಂದು ಜಿಲ್ಲೆ ಅಂತಕ್ಕಂಥದ್ದು ಆದಾಗ ಹಲವಾರು ವಿಷಯಗಳು ನಮಗಲ್ಲಿ ಕಂಡು ಬರ್ತವೆ. ಏನಪ್ಪಾ ಅಂದ್ರೆ ಹಂಪಿ ಅಂತಕ್ಕಂಥ ಸಿಗ್ತದೆ, ಅಂಜನಾದ್ರಿ ಬೆಟ್ಟ ಅಂತಕ್ಕಂಥ ಸಿಗ್ತದೆ. ಹೌದಾ? ಅಲ್ಲಿ ವಿರೂಪಾಕ್ಷ ಮಂದಿರ, ಆಮೇಲೆ ಆ ಕಲ್ಲಿನ ರಥ, ಇವೆಲ್ಲಗಳು ಆಟೋಮೆಟಿಕ್ ಆಗಿ ಸಿಗ್ತಾ ಬರ್ತವೆ. ಯಾವಾಗ ಸಿಗ್ತಾವ ಅಂತಂದ್ರೆ ನಾವು ಪ್ರತಿಯೊಂದು ಜಿಲ್ಲೆನ ಒಳಗಡೆ ನೋಡ್ತಾ ಬಂದಾಗ ಇದೇ ಏನಪ್ಪಾ ಅಂತ ಕರಿತೀವಪ್ಪ ಅಂತಂತಂದ್ರ ನಾವು ಪ್ರೇಕ್ಷಣೀಯ ಸ್ಥಳಗಳನ್ನ ವೀಕ್ಷಣೆ ಮಾಡಿದ್ದೇವೆ ಅಂತಕ್ಕಂಥದ್ದು ಅಲ್ಲಿ ನಮಗೆ ನಾಲೆಜ್ ಸಿಗ್ತದೆ. ಹಾಗೆ ಒಂದೊಂದು ಜಿಲ್ಲೆ ವಿಶೇಷತೆ ಏನು ಅನ್ನೋದು ಗೊತ್ತಾಗ್ತದೆ, ಇತಿಹಾಸನ ಅಭ್ಯಾಸ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಕರ್ನಾಟಕವನ್ನ ಆದಿಯಾಗಿ ಮಾಡ್ಕೊಂಡು ಭಾರತ ಇತಿಹಾಸ ಅಭ್ಯಾಸ ಮಾಡ್ತಾ ಹೋದಾಗ ಅಜಂತ ಎಲ್ಲೋರ ಬೆಟ್ಟಗಳು, ಬರಾವರ್ ಗುಹೆಗಳು, ಮಧ್ಯಪ್ರದೇಶ್, ವೈಷ್ಣವಿ ದೇವಸ್ಥಾನ, ವೈಷ್ಣವಿ ದೇವಿ ಮಂದಿರ ಎಲ್ಲಿದೆ ನೋಡಿ. ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಗುಡಿಗಳಿರ್ಬೋದು, ಈ ಒಂದು ರಾಮೇಶ್ವರಂ ಗುಡಿಗಳಾಗಿರ್ಬೋದು. ಹಾಗೆ ನೋಡಿ, ಇತ್ತೀಚೆಗೆ ರಾಮೇಶ್ವರಂ ಕೆಫೆ ಅಂತಕ್ಕಂಥದ್ರ ಬಗ್ಗೆ ಒಂದಿಷ್ಟು ಸಮಸ್ಯಾತ್ಮಕ ವಿಚಾರಗಳು ಕಂಡು ಬಂದು ಅಲ್ಲಿ ಭಯೋತ್ಪಾದನಾ ಘಟನೆಗಳು. ಆದ್ರೆ ಏನಾಗ್ತಾವಪ್ಪ ಅಂತ ನಾವು ಕೆಲವೊಂದಿಷ್ಟು ವಿಚಾರಗಳನ್ನ ತೆಗೆದುಕೊಳ್ತಾ ಬಂದ್ರಿ. ಯಾವ ಕಾನ್ಸೆಪ್ಟ್ ಅನ್ನು ತೆಗೆದುಕೋಬಹುದು ನಾವು ಇಲ್ಲಿ ನೋಡ್ತಾ ಬಂದಾಗ ಒಳ್ಳೆ ಪ್ರೇಕ್ಷಣೀಯ ಸ್ಥಳಗಳಾಗಿರ್ಬೋದು, ಒಳ್ಳೆ ಧಾರ್ಮಿಕ ಸ್ಥಳಗಳಾಗಿರ್ಬೋದು, ಒಳ್ಳೆ ರಾಜಕೀಯ ಸ್ಥಳಗಳಾಗಿರ್ಬೋದು. ಈಗ ವಿಧಾನಸೌಧ ತೆಗೆದುಕೊಂಡ್ರೆ ವಿಧಾನಸೌಧ ಕಟ್ಟಿಸಿದವರು ಯಾರು, ಯಾವ ಇಸ್ವಿಯಲ್ಲಿ ಕಟ್ಟಿಸಲ್ಪಡ್ತು, ಯಾವ ಮಾಡೆಲ್ ಕಟ್ಟಿದ್ದಾರೆ, ಅದರ ಮೇಲೆ ಹೆಡ್ಡಿಂಗ್ ಯಾವುದು, ಎಲ್ಲವುಗಳು ನೋಡ್ರಿ. ಒಂದೊಂದು ಕಾನ್ಸೆಪ್ಟ್ ಅಲ್ಲಿ ಒಂದೊಂದು ಇತಿಹಾಸ ಇದೆ ನಮ್ಮ ದೇಶದೊಳಗೆ.
ಅವೆಲ್ಲವುಗಳ ಬಗ್ಗೆ ನಾವು ಅಭ್ಯಾಸ ಮಾಡ್ತಾ ಬರಬೇಕು. ಭಾರತ ಇತಿಹಾಸವನ್ನ ಆದಿಯಾಗಿ ಮಾಡಿಕೊಂಡು ಕರ್ನಾಟಕದ ವಿಶೇಷವಾಗಿ ಕರ್ನಾಟಕದ ಇತಿಹಾಸವನ್ನ ನಾವು ಅಭ್ಯಾಸ ಮಾಡಬೇಕು. ಇದು ಮಾನವಿಕ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾನ್ಸೆಪ್ಟ್. ನೆಕ್ಸ್ಟ್ ಏನ್ ಬರ್ತದಪ್ಪ ಅಂದ್ರೆ ಭಾರತದ ರಾಷ್ಟ್ರೀಯ ಚಳುವಳಿಗೆ ಹೆಚ್ಚಿನ ಗಮನ ನೀಡಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಇತಿಹಾಸ ವಿಷಯದ ಬಗ್ಗೆ ಅಭ್ಯರ್ಥಿಯ ವಿಸ್ತಾರವಾದ ಸಾಮಾನ್ಯ ತಿಳುವಳಿಕೆ. ನೋಡಿ ಏನಪ್ಪಾ ಏನ್ ಹೇಳ್ತಾ ಇದ್ದಾರೆ, ರಾಷ್ಟ್ರೀಯ ಚಳುವಳಿಗಳು, ನ್ಯಾಷನಲ್ ಮೂವ್ಮೆಂಟ್ಸ್ ಅಂತ ಹೇಳ್ತೀವಿ. ರಾಷ್ಟ್ರೀಯ ಚಳುವಳಿಗಳು, ದಂಡಿ ಸತ್ಯಾಗ್ರಹ, ಚಂಪಾರಣ ಸತ್ಯಾಗ್ರಹ, ನೀಲಿ ಸತ್ಯಾಗ್ರಹಗಳು, ಆಮೇಲೆ ಅಹಮದಾಬಾದ್ ಗಿರಣಿ ಸತ್ಯಾಗ್ರಹ ಇರಬಹುದು, ಹೌದಾ, ಆಮೇಲೆ ಈ ಒಂದು ಅಸಹಕಾರ ಚಳುವಳಿಗಳಾಗಿರ್ಬೋದು, ಭಾರತ ಸ್ವತಂತ್ರ ಚಳುವಳಿಗಳಾಗಿರ್ಬೋದು. ಸ್ವತಂತ್ರ ಚಳುವಳಿಯ ಉತ್ಪನ್ನ ಅಂತಕ್ಕಂಥದ್ದು ಎಲ್ಲಿಂದ ಆಯ್ತು, ಯಾವಾಗ ಅದು ಒಂದು ತನ್ನ ರೂಪರೇಷೆಯನ್ನು ಪಡ್ಕೊಂತು, ಯಾರು ಅದಕ್ಕೆ ನಾಯಕತ್ವ ವಹಿಸ್ಕೊಂಡ್ರು, ಯಾಕೆ ವಹಿಸ್ಕೊಂಡ್ರು, ಯಾವಾಗ ವಹಿಸ್ಕೊಂಡ್ರು, ಹೇಗೆ ಅದನ್ನ ನಿಭಾಯಿಸಿದ್ರು, ಯಾವ ರೀತಿಯಾಗಿ ಆ ಒಂದು ಚಳುವಳಿಗಳು ವಿಫಲವಾದ್ರು ಸಫಲ ಹಾದಿಯನ್ನು ಯಾವ ರೀತಿ ಕಟ್ಟಿದ್ದು, ಎಲ್ಲವುಗಳ ಬಗ್ಗೆ ನಾವು ತಿಳ್ಕೊಬೇಕಪ್ಪ ಅಂದ್ರೆ ರಾಷ್ಟ್ರೀಯ ಚಳುವಳಿಗಳ ಬಗ್ಗೆ ಸೂಕ್ಷ್ಮವಾದಂತಹ ವಿಚಾರವನ್ನು ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಇದೆಲ್ಲವುಗಳು ಕೂಡ ಮಾನವಿಕ ಶಾಸ್ತ್ರದಲ್ಲಿ ಅಂತಕ್ಕಂಥದ್ದು ಬರ್ತದೆ. ಈ ಒಂದು ಪ್ರತಿ ಒಂದು ಕಾನ್ಸೆಪ್ಟ್ ಬಗ್ಗೆ ಒಂದೊಂದು ವಿಡಿಯೋ ಆಗ್ತದೆ. ಆತ್ಮೀಯರೇ ತಿಳ್ಕೊಳ್ಳಿ, ಪ್ರತಿ ಒಂದು ಕಾನ್ಸೆಪ್ಟ್. ಭಾರತ ಇತಿಹಾಸ ಅಂತ ತೆಗೆದುಕೊಂಡ್ರೆ ಒಂದು ವಿಡಿಯೋ ಮುಗಿಯಂಗೇ ಇಲ್ಲ. ಅದು ರಾಷ್ಟ್ರೀಯ ಚಳುವಳಿಗಳಂದ್ರೆ ಬಹಳ ಒಂದು 5 ವಿಡಿಯೋಗಳೊಂದು ಗುಚ್ಚವನ್ನು ಮಾಡಿದಾಗ ರಾಷ್ಟ್ರೀಯ ಚಳುವಳಿ ಅಂತಕ್ಕಂಥದ್ದು ಆಗ್ತದೆ. ಬಟ್ ನಾನು ಸಿಂಪಲ್ ಆಗಿ ನಿಮಗೆ ತಿಳಿಕೊಡ್ತಾ ಹೋಗ್ತಾ ಇದ್ದೀನಿ. ಯಾರ ಹತ್ರ ಟೆಕ್ಸ್ಟ್ ಬುಕ್ಸ್ ಇದ್ರೆ ನೀವು ರೆಫರ್ ಮಾಡ್ತಾ ಬರ್ಬೋದು ಯಾವ ಕಾನ್ಸೆಪ್ಟ್ಗಳ ಆಧಾರದ ಮೇಲೆ ಅಂತ ಹೇಳಿ. ಮೈಲಾರ ಮಹಾದೇವ ನಮ್ಮ ಕರ್ನಾಟಕದ ಅತ್ಯಂತ ಫೇಮಸ್ ಆಗ್ತದೆ ಹೆಸರದು, ಹೌದಾ. ಆಮೇಲೆ ಮೊಟ್ಟ ಮೊದಲು ಸ್ವಾತಂತ್ರ್ಯ ಘೋಷಣೆ ಮಾಡಿಕೊಂಡಿರ್ತಕ್ಕಂಥ ಊರು ಈಸೂರು, ಹೌದಾ. ಹೀಗೆ ಹಲವಾರು ವಿಚಾರಗಳ್ರಿ, ಹಲವಾರು ವಿಚಾರಗಳನ್ನ ನೋಡ್ತಾ ಬಂದಾಗ ವಿದುರಾಶ್ವದ ದುರಂತ ಅಂತಕ್ಕಂಥದ್ದು ನಡೀತದೆ, ಗೊತ್ತಾಯ್ತಾ. ಇವೇನ್ ತೋರಿಸ್ಕೊಡ್ತಾವಪ್ಪ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಕೂಡ ಚಳುವಳಿಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹ ಅಂತಕ್ಕಂಥ ಸಿಕ್ಕಿತ್ತು. ಚಿಪ್ಕೋ ಚಳುವಳಿ, ಆಮೇಲೆ ಅಪ್ಪಿಕೋ ಚಳುವಳಿ ಅಂತಕ್ಕಂಥದ್ದಾಗಿತ್ತು, ಹೌದಾ. ಹೀಗೆ ಒಂದೊಂದು ಕಾನ್ಸೆಪ್ಟ್ಗಳ ಬಗ್ಗೆ ಗಮನ ಇರಬೇಕು. ಅದರಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಇವೆಲ್ಲವುಗಳ ಬಗ್ಗೆ ಕೂಡ ಗಮನ ಅಂತಕ್ಕಂಥದ್ದು ಹರಿಸಬೇಕು ಅಂತಕ್ಕಂಥದ್ದಲ್ಲಿ ಬರ್ತದೆ. ನೆಕ್ಸ್ಟ್ ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದರೊಂದಿಗೆ ಜಾಗತಿಕ ಭೂಗೋಳ ಮತ್ತು ಭಾರತದ ಭೂಗೋಳ ಶಾಸ್ತ್ರ. ಇಲ್ಲಿ ನೋಡಿ, ಜಾಗತಿಕ ಭೂಗೋಳ, ವಿಶ್ವದ ಭೂಗೋಳ, ಆಮೇಲೆ ಭಾರತದ ಭೂಗೋಳ, ಹೌದಾ. ನೋಡ್ರಿ ಇಲ್ಲಿ ಭಾರತದ ಭೂಗೋಳ ಅಂತಕ್ಕಂಥ ಬಂದೈತಪ್ಪ ಅಂದ್ರೆ ಇಲ್ಲಿ ಕರ್ನಾಟಕ ಆಟೋಮೆಟಿಕ್ ಬಂದಿರ್ತಾ, ಹೌದಾ. ಕರ್ನಾಟಕ ಅಂತಕ್ಕಂಥ ಆಟೋಮೆಟಿಕ್ ಬಂದಿರುತ್ತೆ. ಅದರಲ್ಲಿ ವಿಶೇಷವಾಗಿ ಜಾಗತಿಕ ಭೂಗೋಳ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು. ಹಾಗಾಗಿ 60 ಕ್ವಶನ್ಸ್ ಬರ್ತಾವ್ರಿ. ಇದರಲ್ಲಿ ಕಾನ್ಸೆಪ್ಟ್ ಭಾರಿ ದೊಡ್ಡ ಕಾನ್ಸೆಪ್ಟ್ ಐತಿದು, ಹೌದಾ. ನೆಕ್ಸ್ಟ್ ಇದಾದ್ಮೇಲೆ ದೇಶದ ರಾಜಕೀಯ ವ್ಯವಸ್ಥೆ, ಗ್ರಾಮೀಣಾಭಿವೃದ್ಧಿ, ಭಾರತದಲ್ಲಿ ನಿರಂತರ ಅಭಿವೃದ್ಧಿಗೆ ಯೋಜನೆಗಳು, ಆರ್ಥಿಕ ಸುಧಾರಣೆಗಳು, ಬಡತನ ನಿರ್ಮೂಲನೆ, ಬದಲಾವಣೆಗಳು, ಜನಸಂಖ್ಯಾಶಾಸ್ತ್ರ, ಸಾಮಾಜಿಕ ಬದಲಾವಣೆ ಒಳಗೊಂಡಂತೆ ಭಾರತದ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆ. ಇದರರ್ಥ ಭಾರತದ ರಾಜಕೀಯ ವ್ಯವಸ್ಥೆ ಬಗ್ಗೆ, ಆರ್ಥಿಕ ವ್ಯವಸ್ಥೆಯ ಬಗ್ಗೆ, ಸುಧಾರಣೆಗಳ ಬಗ್ಗೆ, ಕೊಟ್ಟಿರ್ತಕ್ಕಂಥ ಯೋಜನೆಗಳ ಬಗ್ಗೆ ನಿಮಗೆ ಕಾನ್ಸೆಪ್ಟ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಇವತ್ತು ವಿಶೇಷವಾಗಿ ರಾಜ್ಯ ಸರ್ಕಾರ, ರಾಷ್ಟ್ರ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಕೊಡ್ತಾ ಇದ್ದಾವೆ. ಆ ಯೋಜನೆಗಳು ಯಾವುವು, ಯಾವ್ಯಾವ ಯೋಜನೆ ಯಾವ ವರ್ಷ ಬಂತು, ಯಾವ ಕಾರಣಕ್ಕಾಗಿ ಕೊಟ್ಟರು, ಅದಕ್ಕೆ ಎಲಿಜಿಬಲ್ ಯಾರು, ಇವೆಲ್ಲ ವಿಷಯಗಳು ತಮ್ಗೆ ಗೊತ್ತಿರಬೇಕು. ಅಂದಾಗ ಮಾತ್ರ ಇಲ್ಲಿ ನಿಮಗೆ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಅವೆಲ್ಲ ಕಾನ್ಸೆಪ್ಟ್ ಬರುತ್ತೆ ಮಾನವಿಕ ಶಾಸ್ತ್ರದಲ್ಲಿ ಅಂತಕ್ಕಂಥದ್ದು ಗಮನದಾಗಿರ್ಲಿ ಅಂತಕ್ಕಂಥದ್ದು. ನೆಕ್ಸ್ಟ್ ಯಾವ್ದು ಬರ್ತದಪ್ಪ, ನೆಕ್ಸ್ಟ್ ಏನ್ ಬರ್ತದೆ ಅಂತ ನಾವು ನೋಡ್ತಾ ಬಂದಾಗ ಇಲ್ಲಿ ಇದು ಮೊದಲನೇ ಪೇಪರ್ ನಲ್ಲಿ ಬರ್ತಕ್ಕಂಥ ಮಾನವಿಕ ಶಾಸ್ತ್ರದ ಎಲ್ಲ ವಿಷಯಗಳು ಇವಾಗಿದ್ದು. ವಿಶೇಷವಾಗಿ ಜನಸಂಖ್ಯಾ ಶಾಸ್ತ್ರದ ಬಗ್ಗೆ ಬರ್ತದೆ. ಇವತ್ತು ನೀವು ಇನ್ನೊಂದು ಕಾನ್ಸೆಪ್ಟ್ ತಲೆ ಇಟ್ಕೊಡ್ರಿ. ಇವತ್ತಿಗೂ ನಮ್ಮ ರಾಜ್ಯದ, ನಮ್ಮ ದೇಶದ ಲೋಕಸಭಾ ಕ್ಷೇತ್ರಗಳನ್ನು ನಾವೇನು ವಿಂಗಡಣೆ ಮಾಡಿದೀವಿ 1971 ಆಧಾರದ, ಜನಸಂಖ್ಯೆ ಆಧಾರದ ಮೇಲೆ ಮಾಡಿದೀವಿ. 2021 ಆಧಾರದ ಮೇಲೆ ಮಾಡಿದ್ರೆ ನಮ್ಮ ಲೋಕಸಭಾ, ರಾಜ್ಯಸಭಾ ಸೀಟ್ಗಳು ಹೆಚ್ಚಿಗೆ ಆಗ್ತಾ ಹೋಗ್ತವೆ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿತ್ತಲ್ಲ. 1971 ಕಡಿಮೆ ಇತ್ತು. ಇನ್ನು ನಾವು ಅದೇ ಆಧಾರದಲ್ಲಿ ಇದೀವಿ. ವೋಟಿಂಗ್ ನ ಒಂದು ಮೌಲ್ಯ ಅಂತಕ್ಕಂಥದ್ದು ಏನಿದೆ, ವೋಟ್ ನ ಮೌಲ್ಯ ಏನಿದೆ ಅದನ್ನು ಕೂಡ ಇದೇ ಜನಸಂಖ್ಯೆ ಆಧಾರದ ಮೇಲೆ
ತೆಗೆದುಕೊಂಡಿದ್ದಾರೆ. ಹಂಗಾರೆ ಜನಸಂಖ್ಯೆ ಶಾಸ್ತ್ರ ಅಂದ್ರೇನು, ಅದನ್ನ 10 ವರ್ಷಕ್ಕೊಮ್ಮೆ ಮಾಡಿದಾಗ ಬರ್ತಕ್ಕಂಥ ವರದಿ ಏನ್ ನಮಗೆ ತಿಳಿಸ್ಕೊಡ್ತದೆ, ಅದನ್ನ ಯಾಕೆ ಮಾಡಬೇಕು, ಆ ಒಂದು ಜನಸಂಖ್ಯೆ ಶಾಸ್ತ್ರದ ಒಂದು ವರದಿಯನ್ನು ಎದಕ್ಕೆ ತೆಗೆದುಕೋಬೇಕು, ಇವೆಲ್ಲ ವಿಚಾರಗಳನ್ನು ಕೂಡ ತಾವು ಅದರಲ್ಲಿ ಅಭ್ಯಾಸ ಮಾಡಬೇಕಾಗ್ತದೆ ಜನಸಂಖ್ಯಾ ಶಾಸ್ತ್ರದ ಬಗ್ಗೆ. ಇನ್ನು ರಾಜಕೀಯ ವಿಚಾರಗಳು ಬಂದಾಗ ಪ್ರಸಕ್ತ ರಾಜಕೀಯ ವಿಚಾರಗಳೊಂದಿಗೆ ರಾಜಕೀಯ ಸನ್ನಿವೇಶಗಳು ಯಾವ ರೀತಿ ಮೂಡ್ ಬಂದು, ಯಾವ ರೀತಿ ನಮ್ಮ ದೇಶ ರಾಜಕೀಯವಾಗಿ ಮುಂದೆ ಬರ್ತಾ ಇದೆ ಅಂತಕ್ಕಂಥದ್ದು. ಇನ್ನು ಆರ್ಥಿಕವಾಗಿ ವಿಶ್ವದಲ್ಲಿ 5ನೇ ಸ್ಥಾನಕ್ಕಂದ್ರೆ ಈಗಾಗಲೇ ಇದೀವಿ ನಾವು. ವಿಶ್ವದ 5ನೇ ಬಲಿಷ್ಠ ಒಂದು ಆರ್ಥಿಕ ದೇಶವಾಗಿ ನಾವು ಇದೀವಿ. ಆದ್ರೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಹೇಳುವಂತೆ ನಾವು 3ನೇ ಸ್ಥಾನದಲ್ಲಿ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವ್ರು ಕೈಗೊಳ್ಳತಕ್ಕಂಥ ನಿರ್ಣಯಗಳು ಯಾವಿರ್ಬೋದು? ಹಾಗೆ ನಮ್ಮ ದೇಶ ಅಷ್ಟು ಬರ್ಬೇಕಾದ್ರೆ ಇಷ್ಟು ಬಡ ರಾಷ್ಟ್ರ ಅಂತಕ್ಕಂಥ ನಮ್ಮ ದೇಶ ಶ್ರೀಮಂತ ರಾಷ್ಟ್ರಗಳಿಗೆ ಪೈಪೋಟಿ ಕೊಡ್ತಾ ಇದೆ ಅಂದ್ರೆ ಏನೇನು ಬದಲಾವಣೆ ಆಗಿದೆ ನಮ್ಮ ದೇಶದಲ್ಲಿ, ಆರ್ಥಿಕ ಸುಧಾರಣೆಗಳ ಕಡೆ ಯಾವ ರೀತಿಯಾಗಿ ಸರ್ಕಾರಗಳು ಗಮನ ಹರಿಸಿದಾವೆ ಅನ್ನುವ ಬಗ್ಗೆ ನಾವು ಇದರಲ್ಲಿ ಸ್ಟಡಿ ಮಾಡಬೇಕು. ಎಲ್ಲ ವಿಷಯಗಳು ಏನಪ್ಪಾ ಅಂತಂದ್ರೆ ಮಾನವಿಕ ಶಾಸ್ತ್ರದಲ್ಲಿ ಬರ್ತಕ್ಕಂಥ ವಿಷಯ. ಅದಕ್ಕಾಗಿ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಕೇಳಿದಾಗ ನಾವು ಮಾತು ಹೇಳಿದ್ದೆ, ಒಂದು ವಿಡಿಯೋ ಪೂರ್ತಿಯಾಗಿ ಮಾನವಿಕ ಶಾಸ್ತ್ರವನ್ನ ತಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿದೆ. ಈಗ ಒಂದೊಂದು ಕಾನ್ಸೆಪ್ಟ್ಗೂ 2 ರಿಂದ 3 ವಿಡಿಯೋಗಳು ಮಿನಿಮಮ್ ಆಗ್ತವೆ. ಅಷ್ಟೊಂದು ಟೈಮು ನಮಗೆ ಇಲ್ಲ. ಹಾಗಾಗಿ ಮತ್ತೆ ಮುಂದಿನ ಒಂದು ಕ್ಲಾಸ್ನಲ್ಲಿ ನಾನು ಸೂಕ್ಷ್ಮವಾಗಿ ಮತ್ತೊಂದಿಷ್ಟು ವಿಚಾರಗಳನ್ನ ಈ ಒಂದು KAS ಗೆ ಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೀನಿ. ಅದಕ್ಕಾಗಿ ತಾವೆಲ್ಲ ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿರಿ. ಇದರಿಂದ ನಾವು ಬಿಡ್ತಕ್ಕಂಥ ವಿಡಿಯೋಗಳು ತಮಗೆ ದೊರೀತಾವೆ. ಇನ್ನೂ ಹಲವಾರು ವಿಡಿಯೋಗಳನ್ನ ನಾನು KAS ಸಂಬಂಧಿರ್ತಕ್ಕಂಥ ವಿಡಿಯೋಗಳನ್ನ ಬಿಡ್ತಾ ಬರ್ತೇನೆ. ಅದಕ್ಕಾಗಿ ತಮ್ಮೆಲ್ಲರ ಸಹಾಯ ಸಹಕಾರ ಅತಿ ಮುಖ್ಯ. ವಿಡಿಯೋಗಳನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.